ಇದರಲ್ಲಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಸಾರ್ವಜನಿಕರು ನಮಗೆ ದೂರು ಕೊಟ್ಟಿದ್ರು. ಅದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ನಾವಿಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿಗೆ ಬಂದಿದ್ದೀವಿ, ನಾನು ಮತ್ತು ತಹಶೀಲ್ದಾರ್ ಮುದೋಳ್. ವಿಷಯ ಏನು ಅಂತಂದರೆ, ಈ 9 ನಂಬರ್ ವಾರ್ಡ್ಗೆ ಮತ್ತು ಲೋಕಾಪುರ್ ಊರಿಗೆ ವರ್ಚುಗಲ್ ಕೆರೆಯಿಂದ ನೀರು ಬಹಳಷ್ಟು ವರ್ಷಗಳಿಂದ ನೀರು ಸಪ್ಲೈ ಆಗ್ತದೆ ಅಂತೆ. ಆದರೆ ಆ ಕೆರೆಯಿಂದ ನೀರು ಬರ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರ ದೂರಿದೆ. ಇದಕ್ಕೆ ಕೆರೆಯಿಂದ ನೀರು ಬಿಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಯ RWSನವ್ರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಹಾಗಿದ್ರೆ ನೀರು ಎಲ್ಲಿಗೆ ಹೋಗ್ತದೆ ಅದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸಾರ್ವಜನಿಕರು ನೀಡಿರುವಂತಹ ದೂರು ಏನಂದರೆ, ಇಲ್ಲಿರುವಂತಹ ಹೋಟೆಲ್ಗಳು ಮತ್ತು ಬೇರೆ ಬೇರೆ ಉದ್ಯಮಗಳು ನೀರನ್ನು ಯೂಸ್ ಮಾಡ್ತವೆ, ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಪರಿಶೀಲನೆ ಮಾಡೋದಕ್ಕೆ ನಾನು ತಹಶೀಲ್ದಾರ್ಗೆ ಹೇಳಿದ್ದೀನಿ. ನಂತರದಲ್ಲಿ ಟೆಂಪ್ರರಿಯಾಗಿ ಈ ವಾರ್ಡ್ ನಂಬರ್ 9ಕ್ಕೆ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅಂತೇಳಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಒಂದು ಬೋರ್ವೆಲ್ ಬಡಿಸಿದ್ರೆ ಬಗೆಹರಿತದೆ ಅಂತ ಹೇಳಿ ನಮ್ಮ ಇಂಜಿನಿಯರ್ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾಳೆನೇ ನಮ್ಮ ಚೀಫ್ ಆಫೀಸರ್ ಬೋರ್ವೆಲನ್ನು ಹೊರಡಿಸ್ತಾರೆ. ಸೊ ಅದನ್ನು ಬಿಟ್ಟು ವಾಲ್ಮ್ಯಾನನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಇನ್ನೊಂದು ಬೇಡಿಕೆ ಇತ್ತು. ಅದನ್ನು ಈಗಾಗಲೇ ಚೀಫ್ ಆಫೀಸರ್ ಚೇಂಜ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿರ್ತಾರೆ. ಸೊ ತಾತ್ಕಾಲಿಕವಾಗಿ ಸಾರ್ವಜನಿಕರ ಬೇಡಿಕೆ ಏನಿದೆ ಅದನ್ನು ನಿಭಾಯಿಸುವಂಥ ಕೆಲಸ ನಮ್ಮ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರರು ಮತ್ತು ಚೀಫ್ ಆಫೀಸರ್ ಮಾಡಿರ್ತಾರೆ. ಅದರ ನಂತರದಲ್ಲಿ ವರ್ಚಗಲ್ ಕೆರೆ ಇದು RWS PRD ವ್ಯಾಪ್ತಿಗೆ ಬರೋದ್ರಿಂದ ನಾನು EO ಮತ್ತು CO ಸಾಹೇಬ್ರ ಜೊತೆಗೆ ಮಾತಾಡಿಕೊಂಡು ಯಾವ ರೀತಿ ಬಗೆಹರಿಸ್ಬೋದು ಇದನ್ನು ಅಂಥೇಳಿ ಪರಿಶೀಲನೆ ಮಾಡ್ತೇವೆ. ತದನಂತರದಲ್ಲಿ ಶಾಶ್ವತವಾಗಿ ಯಾವ ರೀತಿ ಬಗೆಹರಿಸಬೇಕು ಕುಡಿಯೋ ನೀರಿನ ವಿಷಯ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಡಿಸಿಷನನ್ನು DC ಅವರ ಮುಖಾಂತರ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, DC ಅವರು ಲಾಸ್ಟ್ ಟೈಮ್ ಭೇಟಿ ಕೊಟ್ಟರು ಕೂಡ ಅದು ಬಗೆಹರಿದಿಲ್ಲ. 7 ಊರಿಗೆ ನೀರಿಗೆ ಸಮರ್ಪಕವಾಗಿ ಕೊಡಬೇಕಂತ ಇಲ್ಲ, ನೀವೇ ಹೇಳಿರೋದು ಅದು ಬಹುಗ್ರಾಮ ಯೋಜನೆ ಅಂತ ಹೇಳಿ. ಬಟ್ ಈಗ ಆಸ್ ಆಫ್ ನಾವು 7 ಗ್ರಾಮಗಳಲ್ಲಿ ಲೋಕಾಪುರ ಊರಿಗೆ ಮಾತ್ರ ಸರಬರಾಜು ಆಗ್ತದೆ ಅಂತ ಹೇಳಿ ಮಾಹಿತಿ ಇರ್ತದೆ. ಇದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಹ ಇದ್ರ ಬಗ್ಗೆ ಮೊನ್ನೆ ಚರ್ಚೆ ಮಾಡಿರ್ತಾರೆ. ಸೊ ದೊಡ್ಡ ಪ್ರಾಜೆಕ್ಟ್ ಆಗಿರೋದ್ರಿಂದ ನಮಗೆ ಅನುದಾನದ ಕೊರತೆ, ಅಂದರೆ ಅನುದಾನ ಬೇಕು, ಸರ್ಕಾರಕ್ಕೆ ಮಂಡನೆ ಮಾಡಿ ಅನುದಾನ ತಗೋಬೇಕಾಗ್ತದೆ. ಸೊ RWSEE ಅವ್ರನ್ನ ನಾವು ಇವಾಗ ಕರೆಸ್ತಾ ಇದ್ದೀವಿ. ಮೊನ್ನೆ ಮಿನಿಸ್ಟರ್ ಸರ್ ಹೇಳಿರೋದ್ರ ನಂತರದಲ್ಲಿ ಏನು ಪ್ರಕ್ರಿಯೆಗಳಾಗಿದ್ದಾವೆ ಅವುಗಳನ್ನು ಏನು ಕೆಲಸ ಮಾಡ್ಬೋದು, ಇದು ಈಗಿನ DC ಅವರ ಗಮನಕ್ಕೂ ತೊಗೊಂಡು ಬಂದು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಪರಿಶೀಲನೆ ಮಾಡ್ತೀವಿ.